ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಸ್ವರ್ಣದಾಸ್. ಈಗ ಮುಖ್ಯಾಂಶಗಳು. ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ಗೆ ಮುಳುವಾಗ್ತಾರಾ ಕಾಂಗ್ರೆಸ್ ಕಾರ್ಯಕರ್ತರು? ಮುಖಂಡರು ಓಕೆ ಅಂದ್ರು ಕ್ಯಾರೆ ಅನ್ನದ ಕೈ ಕಾರ್ಯಕರ್ತರು. ಪ್ರಜ್ವಲ್ ಬೆಂಬಲಿಸಲ್ಲ, ಬಿಜೆಪಿಗೆ ತಮ್ಮ ಮತವೆಂದು ಅಸಮಾಧಾನ ಹೊರಹಾಕಿದ್ರು. ಪ್ರಜ್ವಲಿಸುತ್ತಿರೋ ಹಾಸನದಲ್ಲಿ ಮಂಜು ಕವಿದ ವಾತಾವರಣ. ಗೌಡರ ಭದ್ರಕೋಟೆಯಲ್ಲಿ ರಂಗೇರಿದ ಚುನಾವಣಾ ರಣಕಣ. ಅರಳುತ್ತಾ ಕಮಲ, ಪ್ರಾಬಲ್ಯ ಕಾಪಾಡಿಕೊಳ್ಳುತ್ತಾ ಜೆಡಿಎಸ್. ಮತ್ತು ಲೋಕಸಭಾ ಚುನಾವಣೆಯನ್ನು ಶಾಂತಿಯುತವಾಗಿ ನಡೆಸಲು ಕ್ರಮ ಕೈಗೊಳ್ಳಲಾಗಿದೆ. ಗಲಭೆ ಮಾಡುವುದು ಕಂಡುಬಂದಲ್ಲಿ ಎಂತಹ ಪ್ರಭಾವಿಗಳಾಗಿದ್ದರೂ ಸಹ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು. ಡಿವೈಎಸ್ಪಿ ಶಶಿಧರ್ ಹೇಳಿಕೆ. ವಿವರ. ಹಾಸನ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಪರವಾಗಿ ಜಿಲ್ಲೆಯ ಕಾಂಗ್ರೆಸ್ ಮುಖಂಡರು ಮನಸ್ಸು ಮಾಡಿದ್ದರೆ, ಅದೇ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಬಿಜೆಪಿ ಪರವಾಗಿ ಕೆಲಸ ಮಾಡಲು ಸಿದ್ಧರಾಗಿದ್ದಾರೆ. ಹೌದು, ಇಂದು ನಡೆದ ಜೆಡಿಎಸ್ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಕಾಂಗ್ರೆಸ್ಸಿಗರ ಅಸಮಾಧಾನ ಭುಗಿಲೆದ್ದಿದೆ. ಇದಕ್ಕೊಂದು ತಾಜಾ ಉದಾಹರಣೆ ಎಂದರೆ, ಇಂದು ಅರಸೀಕೆರೆಯಲ್ಲಿ ಸಚಿವ ಎಚ್.ಡಿ. ರೇವಣ್ಣ ಹಾಗೂ ಮಾಜಿ ಸಚಿವ ಬಿ. ಶಿವರಾಮ್ ಅವರ ಸಮ್ಮುಖದಲ್ಲಿ ಪಟ್ಟಣದಲ್ಲಿ ಹಮ್ಮಿಕೊಂಡಿದ್ದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಈ ಅಸಮಾಧಾನವನ್ನು ಕೈಕಾರ್ಯಕರ್ತರು ಬಹಿರಂಗಗೊಳಿಸಿದರು. ರಾಜ್ಯದಲ್ಲಿ ಮೈತ್ರಿ ಸರ್ಕಾರ ಅಧಿಕಾರದಲ್ಲಿದ್ದರೂ ಜಿಲ್ಲೆಯಲ್ಲಿ ಈವರೆಗೂ ಜೆಡಿಎಸ್ ಮಾತ್ರ ಬದಲಾಗದ ಕಾಂಗ್ರೆಸ್ ಸ್ಥಿತಿ ಅಧಿಕಾರ ನಡೆಸಿದೆ. ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಪಕ್ಷದ ಕಾರ್ಯಕರ್ತರಿಗೆ 3 ಕಾಸಿನ ಬೆಲೆ ಇಲ್ಲದಂತಾಗಿದೆ. ಇದೀಗ ಜೆಡಿಎಸ್ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಚುನಾವಣೆಯಲ್ಲಿ ಗೆಲುವು ಸಾಧಿಸಬೇಕು. ಕಾಂಗ್ರೆಸ್ ಮತಗಳ ಅನಿವಾರ್ಯವಾಗಿರುವ ಹಿನ್ನೆಲೆಯಲ್ಲಿ ಇದೀಗ ಜೆಡಿಎಸ್ ಮುಖಂಡರಿಗೆ, ಸಚಿವರಿಗೆ, ಶಾಸಕರಿಗೆ ರಾಜ್ಯದಲ್ಲಿ ಮೈತ್ರಿ ಸರ್ಕಾರ ಇದೆ ಎಂದು ಕಾಣಿಸುತ್ತಿದೆ. ಜೆಡಿಎಸ್ ಅಭ್ಯರ್ಥಿ ಗೆಲ್ಲಿಸಲು ಈಗ ಮೈತ್ರಿ ಅಭ್ಯರ್ಥಿ ಎಂದು ನಮ್ಮಲ್ಲಿಗೆ ಬಂದಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಜೆಡಿಎಸ್ ಪಕ್ಷ ಬೆಂಬಲಿಸುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಕೈಕಾರ್ಯಕರ್ತರು ಜೆಡಿಎಸ್ ಹಾಗೂ ಕಾಂಗ್ರೆಸ್ ಮುಖಂಡರ ಸಮ್ಮುಖದಲ್ಲಿಯೇ ನಮ್ಮ ಬೆಂಬಲ ಬಿಜೆಪಿಗೆಂದು ಹೇಳುವ ಮೂಲಕ ವೇದಿಕೆಯ ಮೇಲಿದ್ದ ಮುಖಂಡರನ್ನ ತಬ್ಬಿಬ್ಬು ಮಾಡಿದರು. ನಿಮ್ದೇನೇ ಇದ್ರು ಸಮಾಧಾನವಾಗಿ ಕೇಳ್ಕೋಬೇಕು ಅಷ್ಟೇ. ದಯವಿಟ್ಟು ಎಲ್ಲರೂ ಆಸೀನರಾಗಬೇಕು. ದಯವಿಟ್ಟು ಬನ್ನಿ ಕೂತ್ಕೊಳ್ಳಿ. ದಯವಿಟ್ಟು ನಾವು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಏನ್ ಹೇಳೋದು ಅಂದ್ರೆ, ತೀರಾ ಇಷ್ಟ ಇಲ್ಲ ಸಭೆಯಲ್ಲಿ ನೀವು ಈ ತರ ಎಲ್ಲ ಮಾಡೋದು ತರವಲ್ಲ. ನಾಗರಿಕತೆ ಎಲ್ಲ ಏನಾರು ಇದ್ರು ಕೂತ್ ಮಾತಾಡುವಂತ ವಿಷಯಗಳನ್ನ ನೀವಿಲ್ಲಿ ದೊಡ್ಡವ್ರು ಮಾಡಕ್ ಬಂದ್ರೆ ಯಾರು ಸಂಸ್ಕೃತಿ ಅಂತ ಹೇಳಲ್ಲ. ಸಂಸ್ಕೃತಿಯಾಗಿ ದೊಡ್ಡವರು ಬಂದಿದ್ದಾರೆ, ಸಭೆ ಮಾಡಿ ನಮ್ಮ ಆಹಾರಗಳು ಹೇಳಿದ್ರೆ ಅವ್ರು ಪರಿಹಾರ ಮಾಡ್ತಾರೆ ಅಂತ ಹೋಗ್ಬಿಟ್ರೆ ಇನ್ನಂತ ಗಲಾಟೆ ಮಾಡಿದ್ರೆ ಅನ್ನೋ ಸಮಸ್ಯೆ ಸಿಗಲ್ಲ. ಸಮಸ್ಯೆಗೆ ಯಾವ್ದು ಪರಿಹಾರ ಸಿಗಲ್ಲ. ಒಂದು ಇಬ್ಬರು ಮಕ್ಕಳಿಗಂತ ಮನೆಯಲ್ಲೇ ಸಮಸ್ಯೆ ಇರುತ್ತೆ. ಅಂತವರಲ್ಲಿ 2 ಪಾರ್ಟಿ ನಡುವೆ ಈ ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಡಿ. ರೇವಣ್ಣ, ಕ್ಷೇತ್ರದ ಶಾಸಕ ಕೆಎಂ ಶಿವಲಿಂಗೇಗೌಡ, ಕಾಂಗ್ರೆಸ್ ಮುಖಂಡರಾದ ಬಿ. ಶಿವರಾಮ್, ವಿಧಾನ ಪರಿಷತ್ ಸದಸ್ಯ ಗೋಪಾಲಸ್ವಾಮಿ ಸೇರಿದಂತೆ ಹಲವು ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು. ಈಗ ನಾನು ಹೇಳೋದಕ್ಕಿಂತ ಮುಂಚೆನೇ ಶಿವಲಿಂಗೇಗೌಡ ಕ್ಲಿಯರ್ ಕಟ್ ಮಾಡಿದ್ದೇನೆ. ನಾನೇನಾದ್ರು ಸಣ್ಣ ಪುಟ್ಟ ತಪ್ಪು ಮಾಡಿದರೆ ಅದನ್ನು ಕ್ಷಮಿಸಬೇಕು ಅಂತ ಹೇಳಿದ್ಮೇಲೆ ಅಲ್ಲಿ ಮುಗೀತಲ್ಲ. ಇನ್ನೊಂದು ಮೈತ್ರಿ ಧರ್ಮದ ಪ್ರಕಾರ APMC ಇರ್ಬೋದು, ಮುನ್ಸಿಪಾಲ್ಟಿ ಇರ್ಬೋದು, ಈಗ ಶಿವರಾಮಣ್ಣರೇ ಹೇಳಿದರು APMC 80 ಜನ ಶಾಸಕರು ಕಾಂಗ್ರೆಸ್. ಹಾಸನ ಜಿಲ್ಲೆಯಲ್ಲಿ ಜೆಡಿಎಸ್ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರನ್ನು ಗೆಲ್ಲಿಸಲು ಸಚಿವ ರೇವಣ್ಣ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮುಖಂಡರ ಮನವೊಲಿಸುವಲ್ಲಿ ಮುಂದಾಗಿದ್ದರು. ಮಾಜಿ ಸಚಿವ ಎ. ಮಂಜು ಬಿಜೆಪಿ ಅಭ್ಯರ್ಥಿಯಾದ ಹಿನ್ನೆಲೆಯಲ್ಲಿ ಎ. ಮಂಜು ತಮ್ಮ ಅಧಿಕಾರಾವಧಿಯಲ್ಲಿ ಕಾಂಗ್ರೆಸ್ ಮುಖಂಡರು ಮತ್ತು ನಾಯಕರನ್ನ ಹೀನಾಯವಾಗಿ ನಡೆಸಿಕೊಂಡಿದ್ದರ ಪರಿಣಾಮ ಕೆಲಕೈ ಮುಖಂಡರು ಎ. ಮಂಜು ವಿರುದ್ಧ ಜೆಡಿಎಸ್ ಪರವಾಗಿ ಚುನಾವಣಾ ಪ್ರಚಾರಕ್ಕೆ ಧುಮುಕಿದ್ದಾರೆ. ಆದರೆ ಪಕ್ಷದ ಕಾರ್ಯಕರ್ತರು ಮಾತ್ರ ಬಿಜೆಪಿ ಬೆಂಬಲಿಸಲು ಮುಂದಾಗಿದ್ದಾರೆ. ಹಾಸನ ಲೋಕಸಭಾ ಕ್ಷೇತ್ರದ ಎಲ್ಲೆಡೆ ಇದೇ ವಾತಾವರಣ ಕಂಡುಬರುತ್ತಿದ್ದು, ಜಿಲ್ಲೆಯ ಹೊಳೆನರಸೀಪುರ ಮತ್ತು ಚನ್ನರಾಯ ಪಟ್ಟಣದಲ್ಲಿಯೂ ಇದೇ ವಾತಾವರಣ ಕಂಡುಬರಲಾರಂಭಿಸಿದೆ. ದೇವೇಗೌಡರ ಭದ್ರಕೋಟೆ ಹಾಸನ ಲೋಕಸಭಾ ಕ್ಷೇತ್ರದಿಂದ ಈ ಬಾರಿ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಕಣಕ್ಕಿಳಿದಿದ್ದಾರೆ. ಇವರಿಗೆ ಬಿಜೆಪಿ ಅಭ್ಯರ್ಥಿ ಎ. ಮಂಜು ಎದುರಾಳಿಯಾಗಿದ್ದು, ಪ್ರಜ್ವಲ್ ತಾತನ ಗೆಲುವಿನ ನಾಗಾಲೋಟವನ್ನ ಮುಂದುವರಿಸರೇ ಇಲ್ಲವೇ ಎಂಬುದು ಕುತೂಹಲದ ಸಂಗತಿ. ಕಳೆದ 5 ದಶಕಗಳಿಂದ ಹಾಸನದಿಂದ ಸತತವಾಗಿ ಆರಿಸಿ ಬರುತ್ತಿದ್ದ ದೇವೇಗೌಡರು ಈ ಬಾರಿ ಕ್ಷೇತ್ರವನ್ನ ಮೊಮ್ಮಗನಿಗೆ ದಾರೆ ಎರೆದು ತುಮಕೂರಿಗೆ ವಲಸೆ ಹೋಗಿದ್ದಾರೆ. ನನ್ನನ್ನ ಕೈ ಹಿಡಿದ ಜನತೆ ಪ್ರಜ್ವಲ್ ರೇವಣ್ಣ ಅವರನ್ನು ಕಾಪಾಡ್ತಾರೆ ಎನ್ನುವುದು ಗೌಡರ ಆಶಯವಾಗಿದೆ. ಪ್ರಜ್ವಲ್ ಗೆಲುವಿಗೆ ತಂದೆ ರೇವಣ್ಣ ಹಾಗೂ ತಾಯಿ ಭವಾನಿ ರೇವಣ್ಣ ಟೊಂಕ ಕಟ್ಟಿ ನಿಂತಿದ್ದು, ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಕ್ಷೇತ್ರದಾದ್ಯಂತ ಬಿರುಸಿನ ಪ್ರಚಾರ ನಡೆಸುತ್ತಿದ್ದಾರೆ. ಮಾತ್ರವಲ್ಲದೆ ಪೂಜೆ, ಹೋಮ, ಹವನಗಳನ್ನ ನಡೆಸಲಾಗುತ್ತಿದೆ. ಹಾಸನದ 6 ವಿಧಾನಸಭಾ ಕ್ಷೇತ್ರ
ಕ್ಷೇತ್ರಗಳಲ್ಲಿ ಜೆಡಿಎಸ್ ಶಾಸಕರದ್ದೇ ಪ್ರಾಬಲ್ಯವಿರುವುದರಿಂದ ಪ್ರಜ್ವಲ್ ಗೆಲುವು ಶತಸಿದ್ಧ ಎನ್ನುವಂತಿದ್ದರೂ ಕಾಂಗ್ರೆಸ್ ತೊರೆದು ಬಿಜೆಪಿಯಿಂದ ಸ್ಪರ್ಧಿಸುತ್ತಿರುವ ಎ ಮಂಜು ಅವರನ್ನು ಕಡೆಗಣಿಸುವಂತಿಲ್ಲ ಎನ್ನುವ ಮಾತುಗಳು ಕೇಳಿಬರುತ್ತಿದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ದೇವೇಗೌಡರ ವಿರುದ್ಧ ಸ್ಪರ್ಧಿಸಿದ್ದ ಎ ಮಂಜು 1 ಲಕ್ಷ ಮತಗಳ ಅಂತರದಿಂದ ಸೋಲುಂಡಿದ್ದರು. ಈ ಬಾರಿ ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ವಿರುದ್ಧ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ಮಂಜು ತಮ್ಮ ರಾಜಕೀಯ ಪಟ್ಟುಗಳನ್ನು ಪ್ರದರ್ಶಿಸಿ ಪ್ರಜ್ವಲ್ಗೆ ಟಾಂಗ್ ನೀಡಲು ರಣತಂತ್ರ ರೂಪಿಸುತ್ತಿದ್ದಾರೆ. ಅರಕಲಗೂಡು ಶಾಸಕರಾಗಿ ಸಚಿವರಾಗಿ ಸ್ಥಳೀಯ ರಾಜಕೀಯದ ಅನುಭವ ಹೊಂದಿರುವ ಎ ಮಂಜು ಅವರು ಜಾತಿ ಲೆಕ್ಕಾಚಾರದ ಆಧಾರದ ಮೇಲೆ ಪ್ರಜ್ವಲ್ ರೇವಣ್ಣ ಅವರನ್ನ ಸೋಲಿಸಲು ಕಸರತ್ತು ನಡೆಸುತ್ತಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರನ್ನು ಕಟ್ಟಿಹಾಕುವ ಉದ್ದೇಶದಿಂದ ಬಿಜೆಪಿ ಎ ಮಂಜು ಅವರಿಗೆ ಟಿಕೆಟ್ ನೀಡಿರುವುದು ಪಕ್ಷದಲ್ಲಿ ಬಂಡಾಯದ ಬಾವುಟ ಆರಿಸಿದೆ. ಬಿಜೆಪಿ ಜಿಲ್ಲಾಧ್ಯಕ್ಷ ಯೋಗ ರಮೇಶ್ ಅವರು ಎ ಮಂಜು ವಿರುದ್ಧ ತಿರುಗಿ ಬಿದ್ದಿದ್ದು, ಅವರೊಂದಿಗೆ ಹಲವು ನಾಯಕರು ಬಿಜೆಪಿ ತೊರೆಯಲು ಮುಂದಾಗಿರುವುದು ತಲೆನೋವು ತರಿಸಿದೆ. ಜೆಡಿಎಸ್ ಮತ್ತು ಕಾಂಗ್ರೆಸ್ ನಡುವೆ ಮೈತ್ರಿ ಏರ್ಪಟ್ಟಿರುವುದರಿಂದ ಇದೇ ಮೊದಲ ಬಾರಿಗೆ ಹಾಸನದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ನೇರ ಹಣಾಹಣಿ ಎದುರಾಗಿದೆ. ಇನ್ನು ಜಾತಿ ಲೆಕ್ಕಾಚಾರವನ್ನ ನೋಡೋದಾದ್ರೆ ಇದುವರೆಗೂ ಒಕ್ಕಲಿಗ ಪ್ರಾಬಲ್ಯ ಹೊಂದಿದ್ದ ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಕುರುಬ ಜನಾಂಗ ಹೆಚ್ಚಿರುವ ಕಡೂರು ಕ್ಷೇತ್ರ ಸೇರಿಸಿರುವುದರಿಂದ ಜಾತಿ ಲೆಕ್ಕಾಚಾರದಲ್ಲಿ ಏರುಪೇರು ಉಂಟಾಗಿದೆ. ಕಳೆದ ಜನಗಣತಿ ಎಣಿಕೆಯಂತೆ ಹಾಸನ ಕ್ಷೇತ್ರದಲ್ಲಿ 16,29,587 ಮಂದಿ ಇದ್ದು ಶೇಕಡಾ 78.50% ಜನತೆ ಗ್ರಾಮೀಣ ಭಾಗದಲ್ಲಿದ್ದಾರೆ. ಶೇಕಡಾ 21.50 ಮಂದಿ ನಗರ ಪ್ರದೇಶದಲ್ಲಿದ್ದಾರೆ. ಒಟ್ಟು ಜನಸಂಖ್ಯೆಯಲ್ಲಿ ಶೇಕಡಾ 19.69% ಪರಿಶಿಷ್ಟ ಜಾತಿ ಹಾಗೂ ಶೇಕಡಾ 1.84% ಪರಿಶಿಷ್ಟ ಪಂಗಡವಿದ್ದಾರೆ. ದೇವೇಗೌಡ ಅವರು ಹಾಸನ ಜಿಲ್ಲೆಯಿಂದ ರಾಜಕೀಯ ಆರಂಭಿಸಿ ಪ್ರಧಾನಿ ಪಟ್ಟಕ್ಕೇರಿದವರು. 2 ಬಾರಿ ಇಲ್ಲಿ ಸೋಲು ಕಂಡಿದ್ದು ಬಿಟ್ಟರೆ ಹಾಸನದಲ್ಲಿ ಇದುವರೆಗೂ ಗೌಡರದ್ದೇ ಪಾರುಪತ್ಯ. 1980ರಲ್ಲಿ ಇಲ್ಲಿ ತನಕ ಜೆಡಿಎಸ್ 5 ಬಾರಿ ಗೆಲುವು ಸಾಧಿಸಿ ಶೇಕಡಾ 56% ಗೆಲುವಿನ ಸರಾಸರಿ ಹೊಂದಿದ್ದಾರೆ. ಕಾಂಗ್ರೆಸ್ 4 ಬಾರಿ ಗೆಲುವು ಸಾಧಿಸಿ ಶೇಕಡಾ 44% ಗೆಲುವನ್ನ ಕಂಡಿದೆ. ಹಾಸನ ಲೋಕಸಭಾ ಕ್ಷೇತ್ರವು 8 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿದ್ದು ಒಟ್ಟು 16,29,587 ಮತದಾರರನ್ನ ಹೊಂದಿದ್ದು 8,22,399 ಪುರುಷ ಹಾಗೂ 8,07,188 ಮಹಿಳಾ ಮತದಾರರಿದ್ದಾರೆ. ಅರಕಲಗೂಡು ಕ್ಷೇತ್ರದಲ್ಲಿ ಒಟ್ಟು 2,16,223 ಅತಿ ಹೆಚ್ಚು ಮತದಾರರನ್ನ ಹೊಂದಿದ್ದಾರೆ. ಬೇಲೂರಿನಲ್ಲಿ ಅತಿ ಕಡಿಮೆ ಅಂದರೆ 1,90,383 ಮತದಾರರಿದ್ದಾರೆ. ಹೊಳೆನರಸೀಪುರದಲ್ಲಿ 2,08,824, ಸಕಲೇಶಪುರ 1,95,574 ಹಾಗೂ ಕಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 1,99,822 ಮತದಾರರನ್ನ ಹೊಂದಿದೆ. ಒಟ್ಟಾರೆ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು 2,235 ಮತಗಟ್ಟೆಗಳು ಹಾಗೂ 13 ಅತಿ ಸೂಕ್ಷ್ಮ ಮತಗಟ್ಟೆಗಳನ್ನು ಹೊಂದಿದ್ದು ಈ ಬಾರಿ ಚುನಾವಣೆ ಮೈತ್ರಿ ಹಾಗೂ ಬಿಜೆಪಿ ವಿರುದ್ಧ ನೇರ ಹಣಾಹಣಿಗೆ ವೇದಿಕೆಯಾಗಿದ್ದು ಮತದಾರ ಯಾರಿಗೆ ಒಲವು ತೋರುತ್ತಾನೆ ಎಂಬುದನ್ನು ಕಾದು ನೋಡಬೇಕಿದೆ. ಮುಂಬರುವ ಲೋಕಸಭಾ ಚುನಾವಣೆಯನ್ನು ಶಾಂತಿಯುತವಾಗಿ ನಡೆಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಡಿವೈಎಸ್ಪಿ ಶಶಿಧರ್ ತಿಳಿಸಿದರು. ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮುಂಬರುವ ಲೋಕಸಭಾ ಚುನಾವಣೆ ಅಂಗವಾಗಿ ಅರೆ ಮಿಲಿಟರಿ ಪಡೆ ಹಾಗೂ ಪೊಲೀಸ್ ಪೇದೆಗಳ ಪೆರೇಡ್ ನಡೆಸಿದ ನಂತರ ಮಾತನಾಡಿ, ತಾಲೂಕಿನಲ್ಲಿ ಶಾಂತಿಯುತವಾಗಿ ಚುನಾವಣೆ ನಡೆಸುವ ನಿಟ್ಟಿನಲ್ಲಿ ಭರ್ಜರಿ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ. ಯಾರಾದರೂ ವಿನಾಕಾರಣ ಗಲಭೆ ಮಾಡುವುದು ಕಂಡು ಬಂದಲ್ಲಿ ಎಂತಹ ಪ್ರಭಾವಿಗಳಾಗಿದ್ದರೂ ಸಹ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ವಸಂತ್, ಗ್ರಾಮಾಂತರ ಠಾಣೆಯ ಪಿಎಸ್ಐ ಬ್ಯಾಟರಾಯನಗೌಡ, ನಗರ ಠಾಣೆ ಪಿಎಸ್ಐ ಹರೀಶ್ ಸೇರಿದಂತೆ ಇತರರು ಹಾಜರಿದ್ದರು. ವಾಟೆಹುಳಿ ಜಲಾಶಯದಿಂದ ನೀರು ಹರಿಸಿದ್ದಲ್ಲಿ ಪಟ್ಟಣದ ಜನರ ಕುಡಿಯುವ ನೀರಿನ ಸಮಸ್ಯೆಯನ್ನ ಬಗೆಹರಿಸಬಹುದು ಎಂದು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಕಲಾವತಿ ಹೇಳಿದರು. ತಾಲೂಕಿನ ಹುಣಸವಳ್ಳಿ ಗ್ರಾಮದ ಯಗಚಿ ಹೊಳೆ ನೀರು ಸರಬರಾಜು ಘಟಕಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಮಾತನಾಡಿದ ಅವರು, ಅಲ್ಲಲ್ಲಿ ಚೆಕ್ ಡ್ಯಾಂ ನಿರ್ಮಿಸಿರುವ ಕಾರಣ ಜಲಾಶಯಕ್ಕೂ ಸರಿಯಾಗಿ ನೀರು ಪೂರೈಕೆಯಾಗುತ್ತಿಲ್ಲ. 400-500 ಅಡಿಗಳವರೆಗೆ ಕೊಳವೆ ಬಾವಿಗಳನ್ನು ಕೊರೆಸಿದರೂ ಅಂತರ್ಜಲ ಕುಸಿದಿರುವ ಕಾರಣ ನೀರು ಸಿಗುತ್ತಿಲ್ಲ. ವಾಟೆಹೊಳೆ ಜಲಾಶಯದಿಂದ ನೀರು ಪೂರೈಕೆ ಆದರೆ ಅಲ್ಪ ಸ್ವಲ್ಪ ನೀರಿನ ವ್ಯವಸ್ಥೆ ಮಾಡಬಹುದು ಎಂದರು. ಆಲೂರು ಪಟ್ಟಣಕ್ಕೆ ವಾಟೆಹೊಳೆಯಲ್ಲಿ ಈಗಾಗಲೇ ನೀರಿನ ಪ್ರಮಾಣ ಇರೋದ್ರಿಂದ ಸ್ವಲ್ಪ ನಮಗೆ ಡೈವರ್ಟ್ ಮಾಡಿಕೊಟ್ರೆ ಆಲೂರು ಪಟ್ಟಣ ಪಂಚಾಯತಿ ನಾವು ತಾತ್ಕಾಲಿಕವಾಗಾದರೂ ಪರಿಹಾರವನ್ನು ಕಂಡುಕೋಬಹುದು, ಸಾರ್ವಜನಿಕರಿಗೆ ನೀರನ್ನ ಸರಬರಾಜು ಮಾಡಬಹುದು ಅಂತ ನನ್ನ ಅನಿಸಿಕೆ.
ಅದಕ್ಕೋಸ್ಕರ ಚೆಕ್ ಡ್ಯಾಮ್ಗಳು ಜಾಸ್ತಿ ಆಗಿರೋದ್ರಿಂದ ಏನು ಹೊಟ್ಟೆ ಒಳಗೆ ಬರುವಂಥ ನೀರು ಪ್ರಮಾಣ ಕಮ್ಮಿ ಆಗಿದೆ ಅಂತ ಪಟ್ಟಣ ಪಂಚಾಯಿತಿ ಇಂಜಿನಿಯರ್ ಚನ್ನಕೇಶವ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಹೊಳೆನರಸೀಪುರ ಸೇರಿದಂತೆ ಹಾಸನ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಜಂಟಿಯಾಗಿ ಪ್ರಚಾರ ಮಾಡುತ್ತೇವೆ. ಈಗಾಗಲೇ ಕಾಂಗ್ರೆಸ್ ಮುಖಂಡರನ್ನ ಭೇಟಿಯಾಗಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರನ್ನು ಜಯಗೊಳಿಸಲು ಶ್ರಮಿಸಬೇಕು ಎಂದು ಕೇಳಿಕೊಂಡಿದ್ದೇನೆಂದು ಸಚಿವ ಎಚ್ ಡಿ ರೇವಣ್ಣ ತಿಳಿಸಿದರು. ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಜಿಲ್ಲೆಯ ಎಲ್ಲ 8 ತಾಲೂಕುಗಳಲ್ಲಿ ಆಸ್ಪತ್ರೆ, ಕಾಲೇಜು ಮತ್ತು ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮೇಲ್ದರ್ಜೆಗೆ ಏರಿಸಿದ್ದು, ಬೇಲೂರಿನಿಂದ ಬಿಳಿಕೆರೆಯವರೆಗೂ ರಸ್ತೆ ಕಾಮಗಾರಿ, ಹಾಸನ, ಮೊಸಳೆ ಹೊಸಳ್ಳಿ ಮತ್ತು ಹೊಳೆನರಸೀಪುರದ ರೈಲ್ವೆ ಕಾಮಗಾರಿ ನಡೆಯುತ್ತಿದ್ದು ಸದ್ಯದಲ್ಲೇ ಪೂರ್ಣಗೊಳ್ಳಲಿದೆ. ಕಳೆದ 10 ವರ್ಷಗಳಿಂದ ಬಿಜೆಪಿ ಸರ್ಕಾರ ಹಾಸನ ಜಿಲ್ಲೆಗೆ ಒಂದು ಬಿಡಿಗಾಸನ್ನ ಸಹ ನೀಡಿಲ್ಲ. ಜಿಲ್ಲೆಯಲ್ಲಿ ಯಾವ ಮುಖ ಇಟ್ಟುಕೊಂಡು ಮತ ಕೇಳುತ್ತಾರೆಂದು ಬಿಜೆಪಿ ವಿರುದ್ಧ ಗುಡುಗಿದ ಸಚಿವರು, ದೇವೇಗೌಡರ ಕಾರ್ಯಸಾಧನೆ ಮತ್ತು ಕುಮಾರಸ್ವಾಮಿ ಸರ್ಕಾರದ ಕೆಲಸಗಳನ್ನ ಮುಂದಿಟ್ಟುಕೊಂಡು ನಮ್ಮ ಜಿಲ್ಲೆಯಲ್ಲಿ ಮತ ಕೇಳುತ್ತೇವೆ ಎಂದರು. ಮತ್ತೆ ಅರ್ಕಲಗುಂಟೆ ಮಲ್ಪಟ್ಟಲ್ಲಿ ಅಪ್ಲಿಕೇಶನ್, ಬೇಲೂರಿನ ಕರಗಟ್ಟೆ ವಿದ್ಯಾಶಾಂತಿ ಗ್ರಾಮ ಅಪ್ಲಿಕೇಶನ್ ಎಲ್ಲ ಸೇರಿ ಸುಮಾರು 1,500 ಕೋಟಿ ಎಲ್ಲ ಕೊಟ್ಟಿದ್ದಾರೆ. 1,150 ಎತ್ತಿನೊಳೆ ಎಲ್ಲ ಮತ್ತು ಅದಲ್ಲದೆ ಶ್ರೀರಾಮದೇವಿ ಡ್ಯಾಮ್ ಸುಮಾರು 400 ವರ್ಷ ಶ್ರೀರಾಮದೇವಿ ಡ್ಯಾಮ್ಗೆ 125 ಕೋಟಿ ಶರವೇಗದಲ್ಲಿ ಕೆಲಸ ನಡೀತಾ ಇದೆ. ಒಂಟೆಗುಡ್ಡ ಲಿಫ್ಟಿಗೇಷನ್ನು, ತಟ್ಟೆಕೆರೆ ಇದೆಲ್ಲ ಮೇ ತಿಂಗಳಲ್ಲಿ ಚಾಲನೆ ಕೊಡ್ತಾ ಇದೆ. ಪೂರ್ತಿ ತಟ್ಟೆಕೆರೆ ಕಂಪ್ಲೀಟ್ ಆಗಿದೆ. ಮೇ ಎಂಡೊಳಗೆ ಅಥವಾ ಜೂನ್ 1 ಚಾಲನೆ ಕೊಡ್ತೀವಿ. ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ನಗರದ ಹೊರವಲಯದ ಕೈಗಾರಿಕಾ ಪ್ರದೇಶದಲ್ಲಿರುವ ನ್ಯೂಮಿನವರ್ ಮಿಲ್ ವರ್ಕರ್ ಯೂನಿಯನ್ ಕಾರ್ಮಿಕರ ಕಂಪನಿಯ ಮುಂದೆ ಹಮ್ಮಿಕೊಂಡಿರುವ ಮುಷ್ಕರ ಪ್ರಾರಂಭವಾಗಿ ತಿಂಗಳಾದರೂ ಸಂಬಂಧಪಟ್ಟವರಾರು ಕಾರ್ಮಿಕರ ಗೋಳು ಕೇಳುವ ಗೋಜಿಗೆ ಹೋಗಿಲ್ಲ. ಈ ವೇಳೆ ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ಮಾತನಾಡಿದ ಐಟಿಸಿಐ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಿಜಯ್ ಭಾಸ್ಕರ್, ಕಾರ್ಮಿಕರು ನ್ಯಾಯಯುತ ಬೇಡಿಕೆಗಳ ಈಡೇರಿಕೆಗೆ ಕಳೆದ 28 ದಿನಗಳಿಂದ ನಿರಂತರ ಧರಣಿ ಕುಳಿತಿದ್ದರೂ ಸಂಬಂಧಪಟ್ಟವರು ಬೇಡಿಕೆ ಈಡೇರಿಕೆಗೆ ಒಪ್ಪುತ್ತಿಲ್ಲ. ಹಾಗಂತ ನಮ್ಮ ಹೋರಾಟವನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸುವುದಿಲ್ಲ. ಈ ಕಾರ್ಮಿಕರ ಹೋರಾಟಕ್ಕೆ ನಮ್ಮ ಸಂಘಟನೆಯ ಬೆಂಬಲವಿದ್ದು ಮುಂದಿನ ದಿನಗಳಲ್ಲಿ ಹೋರಾಟದ ತೀವ್ರತೆಯನ್ನ ಹೆಚ್ಚಿಸುವ ಬಗ್ಗೆ ಚಿಂತನೆ ನಡೆಸಲಾಗಿದೆ. ಕಳೆದ 27 ದಿವಸಗಳಿಂದ ಮುಷ್ಕರ ಮಾಡ್ತಾ ಇದ್ದಾರೆ. ಈ ಮುಷ್ಕರದ ಮುಖ್ಯವಾದ ಬೇಡಿಕೆ ಏನಂದರೆ, ನಮ್ಮ ವೇತನ ಒಪ್ಪಂದ ಆಗಬೇಕು, ವೇತನ ಹೆಚ್ಚಳ ಆಗಬೇಕು ಅನ್ನೋದು. ಈಗ ಸುಮಾರು ಒಂದು 11-12 ಸಾವಿರ ರೂಪಾಯಿ ಸರಾಸರಿ ಸಿಗ್ತಾಯಿದೆ ಕಾರ್ಮಿಕರಿಗೆ. ಸುಮಾರು 5 ವರ್ಷ ಸರ್ವಿಸ್ ಆದವರಿಗೆ ಸುಮಾರು 12 ಸಾವಿರ ರೂಪಾಯಿ ಸಿಗ್ತಾಯಿದೆ. ನಮ್ಮ ಬೇಡಿಕೆ ಇವತ್ತು ಕೇಂದ್ರ ಸರ್ಕಾರ 7ನೇ ವೇತನ ಆಯೋಗದ ಶಿಫಾರಸಿನಂತೆ 18,000 ರೂಪಾಯಿ ಗ್ರೂಪ್ ಡಿ ನೌಕರರಿಗೆ ಕೇಂದ್ರ ಸರ್ಕಾರದಲ್ಲಿ ಕೊಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ಹಲವಾರು ಉದ್ದಿಮೆಗಳಲ್ಲಿ ಗುತ್ತಿಗೆ ಕಾರ್ಮಿಕರಿಗೂ ಕೂಡ ಆ ಒಂದು ಸಂಬಳವನ್ನು ಕೊಡ್ತಾ ಇದ್ದಾರೆ. ಆ ರೀತಿ ಇರುವಾಗ ನಾವು ಕೆಲಸ ಮಾಡಿ ಇವತ್ತು ಇಲ್ಲಿ ಈ ಕಂಪನಿಯನ್ನು ಲಾಭದಾಯಕವಾಗಿ ನಾವು ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಹಾಸನ ಜಿಲ್ಲಾ ಸಮಿತಿ AITUCಯ ಒಂದು ಮಾರ್ಗದರ್ಶನದಲ್ಲಿ ಈ ಹೋರಾಟವನ್ನು ಯಾವ ರೀತಿ ತೀವ್ರಗೊಳಿಸಬೇಕು ಮತ್ತು ಏನು SEZ ಬಂದ್ಗೆ ಕರೆ ಕೊಡಬೇಕಾ ಅಥವಾ ಹಾಸನ ಬಂದ್ಗೆ ಕರೆ ಕೊಡಬೇಕಾ ಅನ್ನೋದನ್ನು ನಾವು ಎಲ್ಲ ಸಂಘಟನೆಗಳ ಜೊತೆಯಲ್ಲಿ ಚರ್ಚೆ ಮಾಡಿ ನಾವು ಮುಂದೆ ಅದನ್ನು ತೀರ್ಮಾನ ಮಾಡ್ತೀವಿ. ಇನ್ನು ಪ್ರತಿಭಟನಾಕಾರರು ಮಾತನಾಡಿ, ಕಳೆದ 28 ದಿನಗಳಿಂದ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಧರಣಿ ಕುಳಿತಿದ್ದರೂ ಕಂಪನಿಯ ಯಾವೊಬ್ಬ ಅಧಿಕಾರಿಗಳು ಇತ್ತ ಗಮನ ಹರಿಸಿಲ್ಲ. ಆದರೆ ನಮ್ಮ ಬೇಡಿಕೆ ಈಡೇರುವವರೆಗೂ ಪ್ರತಿಭಟನೆ ಮುಂದುವರಿಸಲಾಗುವುದು ಎಂದು ಎಚ್ಚರಿಸಿದ ಅವರು, ಹಾಸನದ ಈ ಕಂಪನಿಯನ್ನ ಮುಚ್ಚಿ ಕನ್ನಡಿಗರ ಉದ್ಯೋಗಗಳನ್ನ ಕಿತ್ತುಕೊಂಡು ತಮಿಳುನಾಡಿನಲ್ಲಿ ಈ ಕಂಪನಿ ತೆರೆಯುವ ಷಡ್ಯಂತ್ರ ನಡೆಸಿದ್ದಾರೆ. ಈಗಾಗಲೇ ನಮ್ಮ ಪ್ರತಿಭಟನಾ ಸ್ಥಳಕ್ಕೆ ಶಾಸಕ ಪ್ರೀತಂ ಗೌಡ, ಪ್ರಜ್ವಲ್ ರೇವಣ್ಣ ಸೇರಿದಂತೆ ಹಲವು ಮುಖಂಡರು ಭೇಟಿ ನೀಡಿ ಭರವಸೆ ನೀಡಿದ್ದರೂ ಇನ್ನೂ ಸೂಕ್ತ ನ್ಯಾಯ ಸಿಕ್ಕಿಲ್ಲ. ಕನ್ನಡಪರ ಹೋರಾಟಗಾರರು ನಮ್ಮ ಬೆಂಬಲಕ್ಕೆ ನಿಂತು ಸ್ಥಳೀಯರ ಉದ್ಯೋಗಕ್ಕೆ ಭದ್ರತೆ ಒದಗಿಸಿಕೊಡಬೇಕೆಂದು ಆಗ್ರಹಿಸಿದರು. 28 ದಿನ ಸ್ಟ್ರೈಕ್ ಮಾಡ್ತಾ ಇದ್ದು 28ನೇ ದಿನಕ್ಕೆ ನಾವು ಕಾಲಿಟ್ಟಿದ್ದೀವಿ. ಇದು SEZ ಒಳಗಡೆ ಒಂದು ಬರ ಕಂಪ್ನಿ, NTC ಅಂತ ನ್ಯಾಷನಲ್ ಟೆಕ್ಸ್ಟೈಲ್ ಕಾರ್ಪೊರೇಷನ್ ಅನ್ನೋ ಒಂದು ಕಂಪ್ನಿ. ಇದು ಭಾರತ ಸರ್ಕಾರ ಅಧೀನದಲ್ಲಿ ಇದೆ. ಆದರೆ ಇಲ್ಲಿ 400ಕ್ಕಿಂತ ಹೆಚ್ಚು ಕಾರ್ಮಿಕರು ಇಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. 400 ಜನ ಬೀದಿಲಿ ಕೂತಿದ್ದೀವಿ. ಆ 28 ದಿನದಿಂದ ನಮ್ಮ ಮ್ಯಾನೇಜ್ಮೆಂಟ್ ಯಾವುದೇ ರೀತಿಯಲ್ಲಿ ಒಂದು ಗಮನ ಹರಿಸಿಲ್ಲ.
ನಮ್ಮ ಬಗ್ಗೆ. ಹಂಗಾಗಿ ಅದರಿಂದ ನಮಗೆ ತುಂಬ ನೋವಾಗುತ್ತೆ. ಯಾಕೆಂದರೆ 400 ಜನ ಸಂಬಳ ಇಲ್ದಲೆ ಮನೆ ಬಾಡಿಗೆ ಕಟ್ಟಬೇಕು, ಅವ್ರದ್ದು ಖರ್ಚೇನಿದೆ ಅದೆಲ್ಲ ಇರುತ್ತೆ. ಊಟ ತಿಂಡಿ ಎಲ್ಲ ಬಿಟ್ಟು ಬಸ್ ಚಾರ್ಜ್ ಹಾಕೊಂಡು ಬಂದು ಅವರಿಲ್ಲಿ ಸಂಬಳ ಇಲ್ದಲೆ ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅದು ಯಾವುದೇ ರೀತಿಯಲ್ಲಿ ನಮ್ಮ ಮ್ಯಾನೇಜ್ಮೆಂಟು ಒಂದು 28 ದಿನದಿಂದ ಒಂದು ದಿನ ಏನಾಯಿತು, ನೀವು ಏನು ನಿಮ್ಮ ಪ್ರಾಬ್ಲಮ್ ಏನು ಅಂತ ಕೇಳಕ್ಕೆ ಬಂದಿಲ್ಲ. ಒಟ್ಟಿನಲ್ಲಿ ಕೆಲಸ ಕಾರ್ಯ ಬಿಟ್ಟು ಕನಿಷ್ಠ ವೇತನ ಸೇರಿದಂತೆ ಹಲವು ನ್ಯಾಯಯುತ ಬೇಡಿಕೆಗಳ ಈಡೇರಿಕೆಗಾಗಿ ಕಾರ್ಮಿಕರು ಹೋರಾಟದ ಹಾದಿ ಹಿಡಿದಿದ್ದು, ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಕಾರ್ಮಿಕರ ನೆರವಿಗೆ ಧಾವಿಸುವರೇ ಎಂಬುದನ್ನು ಕಾದು ನೋಡಬೇಕಿದೆ. ಕ್ಷಯರೋಗ ಗುಣಪಡಿಸಬಹುದಾದ ಕಾಯಿಲೆಯಾಗಿದ್ದು, ಈ ರೋಗವನ್ನು 2020ರ ಒಳಗೆ ಕೊನೆಗಾಣಿಸಲು ಸರ್ಕಾರ ಗುರಿ ಹೊಂದಿದೆ ಎಂದು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸ್ವಾಮಿಗೌಡ ತಿಳಿಸಿದರು. ಶುಕ್ರವಾರ ಪಟ್ಟಣದಲ್ಲಿ ಆರೋಗ್ಯ ಇಲಾಖೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಕ್ಷಯರೋಗ ನಿರ್ಮೂಲನೆ ಕುರಿತು ನಡೆದ ಜಾಗೃತಿ ಜಾಥಾವನ್ನ ಉದ್ಘಾಟಿಸಿ ಮಾತನಾಡಿದ ಅವರು, ನಾವೆಲ್ಲರೂ ಕ್ಷಯಮುಕ್ತ ಸದೃಢ ರಾಷ್ಟ್ರವನ್ನ ಕಟ್ಟಲು ಸಹಕರಿಸಬೇಕಿದೆ. ಕ್ಷಯರೋಗ ಪತ್ತೆಯನ್ನು ಮಾರ್ಚ್ 24, 1884ರಲ್ಲಿ ರಾಬರ್ಟ್ ಕಾಕ್ ಎಂಬ ವಿಜ್ಞಾನಿ ಪತ್ತೆ ಹಚ್ಚಿದ ದಿನಾಂಕವನ್ನು ನಾವು ವಿಶ್ವ ಕ್ಷಯರೋಗ ದಿನಾಚರಣೆಯನ್ನಾಗಿ ಆಚರಿಸಿಕೊಂಡು ಬಂದಿದ್ದೇವೆ. 2018ರಲ್ಲಿ ಒಟ್ಟು 159 ಕ್ಷಯರೋಗಿಗಳನ್ನು ಪತ್ತೆ ಹಚ್ಚಿ ಚಿಕಿತ್ಸೆ ನೀಡಲಾಗಿದೆ. ಈಗಾಗಲೇ 93 ರೋಗಿಗಳನ್ನು ಗುಣಪಡಿಸಲಾಗಿದೆ. 39 ಕ್ಷಯರೋಗಿಗಳು ಚಿಕಿತ್ಸೆ ಪಡೆಯುತ್ತಿದ್ದಾರೆ. 19 ಜನ ರೋಗಿಗಳು ಚಿಕಿತ್ಸೆ ಫಲಕಾರಿಯಾಗದೆ ಹಾಗೂ ಇತರೆ ಕಾರಣಗಳಿಂದ ಮರಣ ಹೊಂದಿರುತ್ತಾರೆ. 5 ಜನ ಎಂಡಿಆರ್ ಕಾಯಿಲೆಗೆ ಪರಿವರ್ತನೆಯಾಗಿರುತ್ತಾರೆ. 3 ಜನ ಚಿಕಿತ್ಸೆ ಫಲಕಾರಿಯಾಗಿರುವುದಿಲ್ಲ ಎಂದು ಮಾಹಿತಿ ನೀಡಿದರು. ಈ ದಿನ ವಿಶ್ವ ಕ್ಷಯರೋಗ ದಿನಾಚರಣೆ ಅಂಗವಾಗಿ ಅರಕಲಗೂಡಿನ ತಾಲೂಕಿನಾದ್ಯಂತ ಜಾಥಾ ಮತ್ತು ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ನಿಟ್ಟಿನಲ್ಲಿ ಏನು ಕ್ಷಯರೋಗದ ಬಗ್ಗೆ ಅರಿವು ಮೂಡಿಸೋದು, ಕ್ಷಯರೋಗನ ಹೇಗೆ ನಿಯಂತ್ರಣ ಮಾಡೋದು, ಅದು ಹೇಗೆ ಬರುತ್ತೆ, ನಮ್ಮಲ್ಲಿರೋ ಸೌಲಭ್ಯಗಳೇನು ಅಂತ ಎಲ್ಲ ಗ್ರಾಮಾಂತರ ಮಟ್ಟದಲ್ಲಿ, ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮಟ್ಟದಲ್ಲಿ, ಅಂಗನವಾಡಿ ಮಟ್ಟದಲ್ಲಿ ಅರಿವು ಮೂಡು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಸಾರ್ವಜನಿಕರು ಇದರಲ್ಲಿ ಭಾಗವಹಿಸಿ ಇದರ ಸದುಪಯೋಗವನ್ನು ಪಡ್ಕೋಬೇಕು. ಜೊತೆಗೆ ಈ ಕಾಯಿಲೆ ಹೇಗೆ ಬರುತ್ತೆ ಅನ್ನೋ ಒಂದು ತಿಳ್ಕೊಂಡಾಗ ಮಾತ್ರ ಇದನ್ನು ನಾವು ತಡೆಗಟ್ಟಲಿಕ್ಕೆ ಸಾಧ್ಯವಾಗುತ್ತೆ. ಪ್ರತಿಯೊಬ್ಬರು ಸಾರ್ವಜನಿಕರು ಇದರಲ್ಲಿ ಸಹಕರಿಸಬೇಕು ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿ ಕಾಂತಮಣಿ, ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಪುಷ್ಪಲತಾ, ಆರೋಗ್ಯ ಇಲಾಖೆಯ ಅಧಿಕಾರಿಗಳಾದ ರಾಮಚಂದ್ರ, ಕಾಂತಮಣಿ, ಪರಮೇಶ್, ರಾಜೇಶ್ವರಿ, ಚಂದ್ರೇಗೌಡ, ಸಿಬ್ಬಂದಿಗಳಾದ ತನುಜಾ, ಪ್ರಕಾಶ್, ಗೌರಮ್ಮ ಇತರರು ಹಾಜರಿದ್ದರು. ಕ್ಷಯ ಸಾಂಕ್ರಾಮಿಕ ರೋಗ ಮನುಕುಲವನ್ನ ಪ್ರಾಚೀನ ಕಾಲದಿಂದಲೂ ಕಾಡುತ್ತಿದ್ದು, ಇದರ ನಿರ್ಮೂಲನೆಗೆ ಪ್ರತಿ ಸಾರ್ವಜನಿಕರು ಎಚ್ಚರ ವಹಿಸುವ ಮೂಲಕ ದೇಶದಲ್ಲಿ ಸಂಪೂರ್ಣ ಸಾಂಕ್ರಾಮಿಕ ರೋಗವನ್ನು ತಡೆಗಟ್ಟಬೇಕೆಂದು ಬೇಲೂರು ಆರೋಗ್ಯಾಧಿಕಾರಿ ಡಾಕ್ಟರ್ ವಿಜಯ್ ತಿಳಿಸಿದರು. ಪಟ್ಟಣದ ಶಾಂತಲಾ ಮಹಿಳಾ ಪದವಿ ಪೂರ್ವ ಕಾಲೇಜಿನಲ್ಲಿ ಆರೋಗ್ಯ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ವಿಶ್ವ ಕ್ಷಯರೋಗ ದಿನಾಚರಣೆ ಸಮಾರಂಭದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು, ಕ್ಷಯ ಅಥವಾ ಟಿಬಿ ಎಂದು ಕರೆಸಿಕೊಳ್ಳುವ ಈ ರೋಗವು ಮೈಕ್ರೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಎಂಬ ಬ್ಯಾಕ್ಟೀರಿಯಾದಿಂದ ಬರುತ್ತದೆ. ಹೆಚ್ಚಾಗಿ ಶ್ವಾಸಕೋಶಕ್ಕೆ ಹಾನಿ ಮಾಡುವ ಇದನ್ನು ಕ್ಷಯರೋಗ ಎಂದು ಕರೆಯಲಾಗುತ್ತದೆ. ಕ್ಷಯರೋಗಕ್ಕೆ ತುತ್ತಾದ ವ್ಯಕ್ತಿಗಳಲ್ಲಿ ಜ್ವರ ಮತ್ತು 2 ವಾರಕ್ಕೂ ಹೆಚ್ಚಿನ ಕಫ ಸಹಿತ ಕೆಮ್ಮು, ಹಸಿವಿಲ್ಲದೆ ದೇಹದ ತೂಕ ಕಡಿಮೆಯಾಗುವುದು ಮುಂತಾದ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ ಎಂದರು. ಸಾಮಾನ್ಯ ನಿಮಗೆಲ್ಲ ಗೊತ್ತಿರುತ್ತೆ, ಎಲ್ಲ ಓದಿರ್ತೀರಾ. ರಾಬರ್ಟ್ ಕಾಕ್ಸ್ ಅಂತ, ಇದನ್ನು ಕಾಕ್ಸ್ ಡಿಸೀಸ್ ಅಂತಲೂ ಕೂಡ ಹೇಳ್ತೀವಿ. ಕಾಕ್ಸ್ ಡಿಸೀಸ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ, ಆದರೆ ಕನ್ನಡದಲ್ಲಿ ಕ್ಷಯರೋಗ ಹರಡೋದು ಎಲ್ಲರಿಗೂ ಗೊತ್ತಿರುತ್ತೆ. ಸಾಮಾನ್ಯ ಎಲ್ಲ ನಮ್ಮ ಪ್ರಪಂಚದಲ್ಲಿ ಅತಿ ಹೆಚ್ಚು ಸಾವುಗಳು ಸಂಭವಿಸ್ತಾ ಇರೋದು ಕ್ಷಯರೋಗದಿಂದಲೇ. ಮೊದಲು ನಿಮಿಷಕ್ಕೆ 1 ಸಾಯ್ತಾ ಇದ್ರು ನಮ್ಮ ದೇಶದಲ್ಲಿ, ಆದರೆ ಈಗ ನಿಮಿಷಕ್ಕೆ 2 ಸಾಯ್ತಾ ಇದ್ದಾರೆ ಕ್ಷಯರೋಗದಿಂದ. ಯಾಕಂದರೆ ಸುಮಾರು ನಾವು ಗೊತ್ತಿಲ್ಲದೇ ಈ ಕಾಯಿಲೆ ತಕ್ಷಣವೇ ಈಗ ಕೆಮ್ಮೋದ್ರಿಂದ ಅಥವಾ ಸೀನೋದ್ರಿಂದ, ಅದರ ಸೋಂಕಿತ ವ್ಯಕ್ತಿ ಕೆಮ್ಮೋದ್ರಿಂದ ಸೀನೋದ್ರಿಂದ ಹರಡುತ್ತೆ. ಆದರೆ ಅವ್ರು ಕೆಮ್ಮಿದ್ರೆ ಸೀನಿದ್ರೆ ತಕ್ಷಣ ನಮಗೆ ಗೊತ್ತಾಗಿರಲ್ಲ ಅದು ಅವ್ರಿಗೆ. ಯಾಕೆ ನಾವು ಎಲ್ಲ ಕಡೆ ಓಡಾಡ್ತಿರ್ತೀವಿ, ಸಾರ್ವಜನಿಕ ಸ್ಥಳಗಳಲ್ಲಿ ಓಡಾಡ್ತಿರ್ತೀವಿ, ಬಸ್ ಸ್ಟಾಪ್ಗಳಲ್ಲಿ, ರೈಲ್ವೆ ಸ್ಟೇಷನ್ಗಳಲ್ಲಿ, ಬೇರೆ ಬೇರೆ ಕಡೆ ಎಲ್ಲಿ ಜನಸಂದಣಿ ಅಥವಾ ಜನಸಂಖ್ಯೆ ಜಾಸ್ತಿ ಇರುತ್ತೆ ಅಂಥ ಕಡೆ. ಮತ್ತೆ ಈ ಸಂದರ್ಭದಲ್ಲಿ ಬೇಲೂರು ಸರ್ಕಾರಿ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ನರಸೇಗೌಡ, ಹಾಸನ ಕ್ಷಯರೋಗ ಮೇಲ್ವಿಚಾರಕ ಮಂಜುರಾಜು, ಸರ್ಕಾರಿ ಆಸ್ಪತ್ರೆ ಸಿಬ್ಬಂದಿಗಳಾದ ಕೃಷ್ಣಪ್ಪ, ಉಷಾ, ರವಿಕುಮಾರ್, ಧರಣೀಶ್ ಹಾಗೂ ಶಾಂತಲಾ ಮಹಿಳಾ ಕಾಲೇಜಿನ ಉಪನ್ಯಾಸಕರು ಹಾಜರಿದ್ದರು. ಸ್ಪರ್ಧೆಗಳಲ್ಲಿ ಗೆಲುವು ಸೋಲು ಸಾಮಾನ್ಯ, ಕೌಶಲ್ಯ ಬಹಳ ಮುಖ್ಯ ಎಂದು ಬೇಲೂರು ಕಬಡ್ಡಿ ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷ ಸಿಎಚ್ ಮಹೇಶ್ ಹೇಳಿದರು.
ಬೇಲೂರು ಜೂನಿಯರ್ ಕಾಲೇಜು ಮೈದಾನದಲ್ಲಿ ಇದೇ 31ನೇ ಭಾನುವಾರ ನಡೆಯಲಿರುವ 8 ತಂಡಗಳ ಕಬಡ್ಡಿ ಸ್ಪೋರ್ಟ್ಸ್ ಪಂದ್ಯಾವಳಿಯ ಅಂಗವಾಗಿ ಪಟ್ಟಣದಲ್ಲಿ ಆಯೋಜಿಸಿದ್ದ ಬೇಲೂರು ಪ್ರೀಮಿಯರ್ ಲೀಗ್ ಕಬಡ್ಡಿ ಟೂರ್ನಿಯ ಓಲ್ಡ್ ಆರ್ಮಿ ತಂಡ ಜರ್ಸಿ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಅವರು, ಕಬಡ್ಡಿ ಆಟವನ್ನು ಯಾಂತ್ರಿಕ ಮತ್ತು ತಾಂತ್ರಿಕವಾಗಿ ಆಡುವ ಮೂಲಕ ಉತ್ತಮ ಪ್ರದರ್ಶನ ನೀಡುವುದು ಬಹಳ ಮುಖ್ಯ ಹಾಗೂ ಕ್ರೀಡಾಕೂಟಗಳಲ್ಲಿ ಭಾಗವಹಿಸುವವರಿಗೆ ಸಮಯ ಪ್ರಜ್ಞೆ, ಶಿಸ್ತು, ಸಂಯಮ, ತಾಳ್ಮೆ ಇರಬೇಕು. ಆಟ ಆಡುವಾಗ ಕೋಪ ಮಾಡಿಕೊಳ್ಳಬಾರದು. ತೀರ್ಪುಗಾರರು ತೀರ್ಪು ನೀಡುವಾಗ ತಲೆಬಾಗಬೇಕು. ಇಂತಹ ಮೌಲ್ಯಗಳನ್ನು ಇಟ್ಟುಕೊಂಡು 31ರಂದು ನಡೆಯುವ ಕ್ರೀಡೆಯಲ್ಲಿ ವಿಜಯಶಾಲಿಯಾಗಿ ಎಂದು ಕ್ರೀಡಾಪಟುಗಳಿಗೆ ಶುಭ ಕೋರಿದರು. ವ್ಯವಸ್ಥಾಪಕರೇ ಹಾಗೂ ಓಲ್ಡ್ ಆರ್ಮಿ ಕಬಡ್ಡಿ ತಂಡದ ಆಟಗಾರರೇ ಹಾಗೂ ತಂಡದ ನಾಯಕರಾದ ದಿಲೀಪ್ ಅವರೇ, ಇವತ್ತು ಪ್ರಥಮವಾಗಿ ಸ್ವಲ್ಪ ವಿಶೇಷವಾಗಿ ಎಲ್ಲ ತಂಡಕ್ಕಿಂತ ಫಸ್ಟು, ಎಲ್ಲ ಫ್ರಾಂಚೈಸಿಗಳಿಗಿಂತ ಫಸ್ಟು ಈ ಓಲ್ಡ್ ಆರ್ಮಿ ತಂಡದವರು ಜರ್ಸಿನ ಬಿಡುಗಡೆ ಮಾಡಿದ್ದಾರೆ ಮತ್ತು ವಿಶೇಷವಾಗಿ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಜರ್ಸಿನೂ ಕೂಡ ಮಾಡಿದ್ದಾರೆ. ವ್ಯವಸ್ಥಾಪಕರು ಅಭಿನಂದನೆಗಳು. ಯಾವುದೇ ಒಂದು ಕ್ರೀಡೆ ಸಕ್ಸಸ್ ಆಗಬೇಕು, ಯಶಸ್ಸಾಗಬೇಕು ಅಂದರೆ ಆಟಗಾರರು ಮತ್ತು ವ್ಯವಸ್ಥಾಪಕರು ಅತಿ ಮುಖ್ಯ. ಕಾರ್ಯಕ್ರಮದಲ್ಲಿ ಓಲ್ಡ್ ಆರ್ಮಿ ತಂಡದ ಮಾಲೀಕರಾದ ಅಬ್ದುಲ್ ಖಾದರ್, ಸತೀಶ್, ಕಾರ್ತಿಕ್, ರಿಜ್ವಾನ್, ಅಶ್ವಥ್ ಸೇರಿದಂತೆ ಕ್ರೀಡಾಪಟುಗಳು ಹಾಜರಿದ್ದರು. ಯಾವುದೇ ರೀತಿಯ ಅಡೆತಡೆ ಇಲ್ಲದಂತೆ ಚುನಾವಣೆಯನ್ನ ನಡೆಸಲು ಸಿದ್ಧತೆ ಮಾಡಲಾಗಿದೆ ಎಂದು ಚುನಾವಣಾ ವೀಕ್ಷಕ ಶಶಿಭೂಷಣ್ ಕುಮಾರ್ ತಿಳಿಸಿದರು. ಪಟ್ಟಣದ ಮಿನಿ ವಿಧಾನಸೌಧದಲ್ಲಿ ಆಯೋಜಿಸಲಾಗಿದ್ದ ಮುಂಬರುವ ಲೋಕಸಭಾ ಚುನಾವಣೆಯ ಪೂರ್ವಭಾವಿ ಸಿದ್ಧತಾ ಸಭೆಯಲ್ಲಿ ಉದ್ದೇಶಿಸಿ ಮಾತನಾಡಿ, ಮುಂಬರುವ ಲೋಕಸಭಾ ಚುನಾವಣೆಯನ್ನು ಶಿಸ್ತುಬದ್ಧವಾಗಿ ನಡೆಸಲು ತೀರ್ಮಾನಿಸಲಾಗಿದ್ದು, ಈ ಹಿನ್ನೆಲೆಯಲ್ಲಿ ಚುನಾವಣಾ ಆಯೋಗ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದೆ. ಪಟ್ಟಣಕ್ಕೆ ಪ್ರವಾಸವಾಗುವ 3 ಕಡೆಗಳಲ್ಲಿ ಸಿಸಿಟಿವಿ ಅಳವಡಿಸಲಾಗಿದ್ದು, ಜೊತೆಗೆ ಬ್ಯಾರಿಕೇಡ್ಗಳನ್ನು ಹಾಕಿ ಸಿಬ್ಬಂದಿಗಳಿಗೆ ವಾಹನಗಳ ತಪಾಸಣೆ ಮಾಡಲಾಗುವುದು. ಯಾವುದೇ ರೀತಿಯ ಚುನಾವಣೆ ಅಕ್ರಮ ಎಸಗುವುದು ಕಂಡುಬಂದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು. ತಾಲೂಕಿನ ಮುಕ್ತ, ನ್ಯಾಯಸಮ್ಮತ ಹಾಗೂ ಶಾಂತಿಯುತ ಚುನಾವಣೆ ನಡೆಯಬೇಕು. ಎಲ್ಲ ಅಧಿಕಾರಿಗಳು ತಮಗೆ ವಹಿಸಿರುವ ಕೆಲಸವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ಕವಿತಾ ರಾಜಾರಾಮ್, ಸಕಲೇಶಪುರ ಪ್ರಭಾರಿ ತಹಸೀಲ್ದಾರ್ ಮನೋಹರಿ, ಆಲೂರು ತಹಸೀಲ್ದಾರ್ ಶಿರಿನ್ ತಾಜ್, ಡಿವೈಎಸ್ಪಿ ಶಶಿಧರ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಡಾಕ್ಟರ್ ಪುನೀತ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ಗೆ ಮುಳುವಾಗ್ತಾರಾ ಕಾಂಗ್ರೆಸ್ ಕಾರ್ಯಕರ್ತರು? ಮುಖಂಡರು ಓಕೆ ಅಂದ್ರು ಕ್ಯಾರೆ ಅನ್ನದ ಕೈ ಕಾರ್ಯಕರ್ತರು. ಪ್ರಜ್ವಲ್ ಬೆಂಬಲಿಸಲ್ಲ, ಬಿಜೆಪಿಗೆ ತಮ್ಮ ಮತವೆಂದು ಅಸಮಾಧಾನ ಹೊರಹಾಕಿದ್ರು. ಪ್ರಜ್ವಲಿಸುತ್ತಿರೋ ಹಾಸನದಲ್ಲಿ ಮಂಜು ಕವಿದ ವಾತಾವರಣ. ಗೌಡರ ಭದ್ರಕೋಟೆಯಲ್ಲಿ ರಂಗೇರಿದ ಚುನಾವಣಾ ರಣಕಣ. ಅರಳುತ್ತಾ ಕಮಲ, ಪ್ರಾಬಲ್ಯ ಕಾಪಾಡಿಕೊಳ್ಳುತ್ತಾ ಜೆಡಿಎಸ್. ಮತ್ತು ಲೋಕಸಭಾ ಚುನಾವಣೆಯನ್ನು ಶಾಂತಿಯುತವಾಗಿ ನಡೆಸಲು ಕ್ರಮ ಕೈಗೊಳ್ಳಲಾಗಿದೆ. ಗಲಭೆ ಮಾಡುವುದು ಕಂಡುಬಂದಲ್ಲಿ ಎಂತಹ ಪ್ರಭಾವಿಗಳಾಗಿದ್ದರೂ ಸಹ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು. ಡಿವೈಎಸ್ಪಿ ಶಶಿಧರ್ ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.